ಜೇವರ್ಗಿ ತಾಲೂಕು ನಮ್ಮ ಸ್ವಾಮಿಗಳು ಹೇಳಿದ್ರು, ಅಫಜಲ್ಪುರ ತಾಲೂಕು ಮನಸ್ಸು ಮಾಡಿದ್ರೆ ಇಡೀ ಸುತ್ತಮುತ್ತಲಿರುವ ಎಲ್ಲಾ ತಾಲೂಕಿನ ಹಳ್ಳಿಗಳು ಇವತ್ತು ಬರ್ತಾರೆ. ನೀವು ಮನಸ್ಸು ಮಾಡಿ ಇವತ್ತ ನಿಮ್ಮ ರಮೇಶ್ ಕುಮಾರ್ ಸಾಹೇಬರು, ಮಂಶೆಟ್ಟಿ ಸಾಹೇಬರು, ಇವತ್ತು ನಮ್ಮ ಸ್ವಾಮಿಗಳು ಕೂತಾರೆ. ಬೆಂಕಿ ಚಂಡವರು ಎಲ್ಲ ಸ್ವಾಮಿಗಳು ಹುಡುಗಿ ತಿಳ್ಕೊಬೇಡ್ರಿ. ಅವ್ರು ರೋಡಿನ ಕೂತಾರ ಬಂದ್ರೆ ಇವತ್ತು ಏನೋ ಒಂದು ಕೆಲಸ ಆಗ್ತದೆ ತಿಳ್ಕೋಬೇಕು. ಸಂಪೂರ್ಣವಾಗಿ ನಮ್ಮ ರೈತ ಸಂಘದ ಮುಖಂಡರಿಗೆ ತಾವೆಲ್ಲ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು, ಬೆಂಬಲಿಸಬೇಕು. ಇವತ್ತು ಯಾರೋ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ಇಲ್ಲಿವರೆಗೂ ನಮ್ಗೆ ತಿಳಿಗೊಳಿಸಿದಾರಪ್ಪ ಇದೇ ರಾಜಕೀಯ ವ್ಯಕ್ತಿಗಳು. ನಾವು ಅರ್ಥ ಮಾಡ್ಕೋಬೇಕು. ಮೊದಲ ನಮ್ಮ ಆ ಮಾಲಕನ್ ಸಪೋರ್ಟ್ ಮಾಡ್ತಾನೆ, ನಮಗೆ ಈ ಮಾಲಕ್ ಸಪೋರ್ಟ್ ಮಾಡ್ತಾನೆ, ಆ ಮಾತು ಮೊದಲು ತೆಗೀರಿ. ನಾವೆಲ್ಲ ರೈತರು, ನಾವೆಲ್ಲ ದೇಶಭಕ್ತ ರೈತರು. ನೀವು ಯಾರಿಗೂ ಕೈಕಾಲು ಇಡುವಂತ ಮಕ್ಕಳೆಲ್ಲ ಇವತ್ತು ಬೆಳಗಾವಿಯಲ್ಲಿ ನೋಡಿ 3,500 ರೂಪಾಯಿ ತಗೊಂಡಾಗ ಎದ್ದು ಹೋಗೋದಕ್ಕೆ ಆಗತ್ತಾರ. ಯಾಕ ಅವ್ರದಲ್ಲಿರುವಂತ ಒಗ್ಗಟ್ಟಿನ ಶಕ್ತಿ. ನಮ್ಮ ಭಗವದ್ಗೀತಾ ಕೃಷ್ಣ ಹೇಳ್ತಾರೆ, ಒಂದು ಮಾತು, ಒಂದು ಶ್ಲೋಕ ಹೇಳ್ತೀನಿ. ಕರ್ಮಣ್ಯ ವಾದಿಕಾರಸ್ಥ ಮಹಾಫಲೇಶು ಕದಾಚನ ಮಾ ಕರ್ಮ ಫಲ ಆಯ್ತು ಪೂರ್ಣ ಸಂಗಸ್ತವಿ ಕರ್ಮಣಿ. ನಾವು ಕೆಲಸನೇ ಮಾಡಿಲ್ಲ, ನಿಯತ್ತಿನ ಕೆಲಸ ಮಾಡಿಲ್ಲ, ಕರ್ಮ ಮಾಡಿಲ್ಲ, ನಾವು ಹೋರಾಟ ಮಾಡಿಲ್ಲ. ನಮಗೆ 3,500 ಬೇಕಂತೇಳಿ ಫೇಸ್ಬುಕ್ ವಾಟ್ಸ್ಆಪ್ ಹಾಕಿ ಜೈ ಜೈ ಅಂತ ಅನ್ಕೋತ ಜೈ ರೈತ ಸಂಘ ಅನ್ಕೋದ್ರೆ ನಮಗೇನು ಸಿಗಲ್ಲ. ಮೊದಲು ಕರ್ಮ ಮಾಡಬೇಕು, ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು. ಹೋರಾಟ ಮಾಡಕ್ ಆಗ್ಲಿ ಅಂದ್ರೆ ಯಾರು ಹೋರಾಟ ಮಾಡಕತ್ತಾರೆ ಒಂದು 10,000-20,000 ರೂಪಾಯಿ ಕೊಡ್ರಿ, ಒಯ್ಯಿರಿ ತಂದು ಕೋಟಿಗಿಡ್ಲಿ ಗಳಿಸಿರ ರೈತ ಹೆಸರು ಮೇಲೆ ರೈತರಿಗೆ ತಲೆ ತೋರಿಸ್ತಾರೆ. ಇಲ್ಲಿವರೆಗೂ ಯಾರೊಬ್ಬ ಕೂಡ ರೈತ ಉದ್ದಾರ ಆಗಿಲ್ಲ. ಮೊದಲು ಅರ್ಥ ಮಾಡ್ಕೋರಿ. ಇಲ್ಲಿ ಯಾರೋ ಬಿಟ್ಟು ಹುಟ್ಟಿ ಬಂದಿಲ್ಲ, ಯಾರೋ ಯಾರಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ಅವ್ರಿಗಂತ ಒಂದು ವೈಯಕ್ತಿಕ ಕೆಲಸ ಇದೆ. ಇವತ್ತು ನಿಮ್ಮ ಜೇವರ್ಗಿ ತಾಲೂಕಿನಿಂದ ಸ್ವಾಮಿಗಳು ಅಂದ್ರೆ ಅವ್ರಿಗೆ ಏನು ಕೆಲಸ ಇಲ್ಲ ತಿಳ್ಕೊಬೇಡ್ರಿ. ರೈತರ ಒಂದು ಹಿತಾಸಕ್ತಿಯಿಂದ, ರೈತರ ಒಂದು ಆಸಕ್ತಿಯನ್ನು ಹೋರಾಟ ಮಾಡಕತ್ತಾರ ಅಫಜಲ್ಪುರ ತಾಲೂಕು ಒಳಗ. ಆ ರೈತರಿಗೆ ಒಂದು ಹೋರಾಟ ಮಾಡಬೇಕು, ಬೆಂಬಲಿಸಬೇಕು ಅಂತೇಳಿ ಸುಮಾರು ಒಂದು 50 ಕಿಲೋಮೀಟರ್ ಬಂದಾರ ಸ್ವಾಮಿಗಳು. ಅವ್ರಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇವತ್ತು ಕೇಂದ್ರ ಸ್ವಾಮಿಗಳು ಬಂದರೆ, ಇವತ್ತು 10,000 ಸ್ವಾಮಿಗಳು ಬಂದರೆ ಅವ್ರ ಮೈ ಮೇಲೆ ಕಾವಿ ಇದೆ. ಕಾವಿ ಮನಸ್ಸು ಮಾಡಿದ್ರೆ ಇಡೀ ದೇಶ ಸುಟ್ಟೋಗುತ್ತೆ. ರೈತರಿಗೆ ಏನು ಹಾಕೋಬೇಡ ಅಂತ ನಾನು ವಿನಂತಿ ಮಾಡ್ತೀನಿ. ಇದೆಲ್ಲ ಕುತ್ತಂತ ರೈತರಿಗೆ ವಿನಂತಿ ಮಾಡ್ತಾ ಇರ್ತೀನಿ. ದಯವಿಟ್ಟು ನಮಗೆ ಏನೇನು ಬೆಳಗಾವಿಯಲ್ಲಿ ನಡೀತಾ ಇಲ್ಲ 3,500 ಹೋರಾಟ ನಮಗೆ ಬೆಂಬಲ ಸಿಗಬೇಕಂತೇಳಿ ಅಲ್ಲಿನ ಹೋರಾಟ ನೋಡಬಹುದು. ಕೇವಲ ಈ ಬೆರಳಿಕೆ ಅಷ್ಟೇ ಮಾತ್ರ ಇದ್ದೀವಿ. ಆಗಲೇ ಯಾರೋ ಹೇಳಿದ್ರು, ಅಲ್ಲಾಕ ರೈತ ಅಷ್ಟೇ ಸೇರ್ಯಾರ, ಇಲ್ಲಾಕ ಜನ ಕಮ್ಮಿ ಸೇರ್ಯಾರ ಅಂದ್ರೆ ಅವ್ರ ಬಳಿ ಹೋರಾಟದ ಒಗ್ಗಟ್ಟಿನ ಫಲ ಅದ, ಅಷ್ಟು ಜನ ಸೇರ್ಯಾರ. ನಮ್ಮಲ್ಲಿ ಹೋರಾಟ ಮಾಡಕ್ಕೆ ಯಾರು ಶಕ್ತಿ ಇಲ್ಲ. ನಮಗ ಅವ ಮಾಡಿದ್ರ ಅಂತೇಳಿ ನಮ್ಮಲ್ಲಿ ಅವಿಷ್ಯ ಅದ, ಅವ ಮಾಡ್ತಾನೆ ಅಂತೇಳಿ ನಮ್ಮಲ್ಲಿ ಒಣ ಪ್ರತಿಷ್ಠೆ ಅದ. ಆ ಒಣ ಪ್ರತಿಷ್ಠೆ ಬಿಟ್ಟು ನಾವೆಲ್ಲ ರೈತ ಮುಖಂಡರಿಗೆ ಸಾಥ್ ನೀಡಬೇಕು. ರೈತ ಮುಖಂಡರು ಮಾತಾಡ್ತೀವಿ, ಯಾರು ನಡವರ್ಕ್ ಮಾತಾಡೋಡ್ರಿ, ಯಾರು ಅಲ್ಲಿ ಕತ್ತು ಹಕ್ಕ ಹೊಡೋದು ಜಯ ಅನ್ನೋದು ಅದೆಲ್ಲ ಮಾಡ್ಕೋಬೇಡ್ರಿ. ಇಲ್ಲಿ ಅವ್ರಿಗೇನಂತ ಒಂದು ಕಿಮ್ಮತ್ತಿದೆ, ಮಾನ ಮರ್ಯಾದಿದೆ. ಅವ್ರು ಏನ್ ಹೇಳ್ತಾರ, ರೈತ ಸಂಘದ ಏನ್ ನಿರ್ಣಯ ತೋತಾರ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕು. ಸ್ವಾಮಿಗಳು ಏನು ನಿರ್ಣಯ ಮಾಡ್ತಾರ ಅದಕ್ಕೆ ನಾವೆಲ್ಲ ಪ್ರತಿಯೊಬ್ಬರು ಬದ್ಧವಾಗಿರ್ಬೇಕು. ಇವತ್ತು 2,000 ಜನ ಬಂದಿರಿ, ನಾಳೆಗೆ 10,000 ಜನ ಬರಬೇಕು. ನಾವು ನಾಳೆಗೆ ಹೇಳ್ತೀನಿ, ಇವತ್ತು ಕೂತ್ರೆ ನಾವು ಜೇಡಿದಿಂದ ಒಂದು 100 ಜನ ಕರ್ಕೊಂಡ್ಬರ್ತೀವಿ. ನಾಳೆಗೆ ನಿಮ್ಮ ಹಳ್ಳಿ ಒಳಗೆ 10-20 ಮಂದಿ ಕರ್ಕೊಂಡ್ಬರಿ. ಇದು ಸುಮ್ಮನೆ ಭಾಷಣ ಮಾಡಿ 1 ರೂಪಾಯಿ ಆಗಲ್ಲ ಕೆಲಸ. ಇದು ಭಾಷಣ ಮಾಡಿದ್ರೆ ಭಾಷಣ ಮಾಡ್ತಾರೆ, ಎಲ್ಲ ಭಾಷಣ ಮಾಡ್ತಾರೆ. ಸಂಜೆ ಲೆಟರ್ ಯಾರು ಮಾಡ್ತಾರ, ಒಬ್ರು ತಹಶೀಲ್ದಾರ್ ಯಾರು ಬರ್ತಾರೆ, ಲೆಟರ್ ತಂದು ಹೋಗ್ಬಿಡ್ತಾರ. ಲೆಟರ್ ಕೆಲಸ ಕೊಡಲ್ಲ. ಇವತ್ತಲ್ಲಿ 3,300, 350, 3,400 ಆಗುವ ನಿರೀಕ್ಷೆ ಇದೆ. ನಮಗೆ 2,700 ರೂಪಾಯಿ ಕೊಡ್ಲಕತ್ತಾರ. ನಾವು ಇವತ್ತು ಮಿನಿಮಮ್ 8 ದಿವಸ ಹೋರಾಟ ಮಾಡಿದ ನಮಗೂ ಕೂಡ 3,700, 3,300 ಕೊಟ್ಟೆ ಕೊಡ್ತಾರ. ದಯವಿಟ್ಟು ನಿಮ್ಮ ಕಾಲಿನಿಂದ ರೈತರೇ, ಲಕ್ಷಾನುಗಟ್ಟಲೆ ರೈತರು ಅಂತ ಹಾಳಾಗ್ತಿದ್ದಾರೆ. ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಹೋರಾಟಕ್ಕ ಇಲ್ಲಿ ಕೂತೀವಿ, ಇಲ್ಲಿ 100 ಫೀಟ್ ಕೂತೀವಿ. ನಾಳೆಗೆ 500 ಫೀಟ್ ಆಗ್ಬೇಕು ಹೋರಾಟದ ಶಕ್ತಿ. ನಾಡ್ದು 300 ಫೀಟ್ ಆಗ್ಬೇಕು, 500,000 ಫೀಟ್ ಆಗ್ಬೇಕು. 10,000, 20,000 ಜನ ಅಫಜಲ್ಪುರ ಬಂದು ಕೂತಾರ, ರೈತ ಕೂತಾರ ಅಂದ್ರೆ ಎಲ್ಲಾ ಮಿನಿಸ್ಟ್ರು ಬಂದರು ಬರ್ತಾರೆ, ಇಲ್ಲಿ ಎಲ್ಲಾ ಫ್ಯಾಕ್ಟರಿ ಬರ್ತಾರ, ಮಾತಾಡ್ತಾರ, ಹೋಗ್ತಾರ. ಆ ವಿಚಾರ ತಮ್ಮ ತಲೆಯಲ್ಲಿರ್ಬೇಕು. ಪ್ರತಿಯೊಬ್ರು ಏನು ನಿಂತಿರಲ್ಲ, ನೀವೆಲ್ಲ ನಿಂತವ್ರು ಕೂತ್ಕೊಳ್ರಿ. ಮುಗಿದ ಅಧ್ಯಾಯ ಅಲ್ಲದು, ಇದು ಅಧ್ಯಾಯ ಮೊದಲನೇ ಹಂತದ ಪ್ರಾರಂಭ. ಮಹಾಭಾರತ ಚಾಲುವಾಗಿದ್ದು ಕೂಡ 1ನೇ ಅಧ್ಯಾಯ. 18 ದಿನಗಳ ಕಾಲ ನಡೆದಂತ ಮಹಾಭಾರತ ಯುದ್ಧ ಕೊನೆಗೆ ಅಂತ ಆಯಿತು. ಅಫಜಲ್ಪುರದಲ್ಲಿ ನಡೆದಂತ ರೈತರ ಒಂದು ಹೋರಾಟದ ಪ್ರಾರಂಭ ಇದು 7 ದಿವಸ ಆಗುತ್ತೋ 8 ದಿವಸ ಆಗುತ್ತೋ ಗೊತ್ತಿಲ್ಲ. ಈ ಹೋರಾಟ 3,300, 3,400 ನಮ್ಮ ಸಿಕ್ತು ಭರವಸೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಅಫಜಲ್ಪುರ ತಾಲೂಕು, ಜೇವರ್ಗಿ ತಾಲೂಕು, ಶಿಂದಗಿ ತಾಲೂಕು ತಾವೆಲ್ಲ ಫೋನ್ ಮಾಡ್ರಿ, ವಾಟ್ಸ್ಆಪ್ ನ ಮೆಸೇಜ್ ಹಾಕ್ರಿ, ಫೇಸ್ಬುಕ್ ನ ಮೆಸೇಜ್ ಹಾಕ್ರಿ. ನಾಳೆ ಅಫಜಲ್ಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಸಲ ನಡೀತಾ ಇದೆ ಹೋರಾಟ. 2ನೇ ದಿನದ ನಿರಂತರವಾಗಿ ಹೋರಾಟ ನಡೀತೇವೆ. ತಾವೆಲ್ಲ ಪ್ರತಿಯೊಬ್ಬರು ಹಳ್ಳಿಯ ರೈತರು 10 ಮಂದಿ ಕರ್ಕೊಂಡ್ಬರಿ.
ವಾಟ್ಸಪ್ ಕೆಲಸ ಇವತ್ತು ಸಾವಿರಾರು ಮಂದಿ ಸೇರಿಸುವಂತ ಒಂದು ಕೆಲಸ ವಾಟ್ಸಪ್ ಅದ. ಆ ವಾಟ್ಸಪ್ 100 ಮಂದಿಗೆ ಹಾಕ್ರಿ, ಮೆಸೇಜ್ ಹಾಕ್ರಿ. ನಾಳೆ ರೈತರು ನಮಗೋಸ್ಕರ ಕೆಲಸ ಮಾಡಕತ್ತಾರ. ರಮೇಶ್ ಶುಗರ್ ಅವ್ರು ನಮಗೋಸ್ಕರ ಕೂತಾರ, ಅವ್ರ ಕೆಲಸ ಬಿಟ್ಟು. ಶೆಟ್ಟಿ ಅವ್ರು ನಮಗೋಸ್ಕರ ಕೆಲಸ ಬಿಟ್ಟು ಅವ್ರ ಕೆಲಸ ಬಿಟ್ಟು. ಇವತ್ತು ಮಠಾಧೀಶರು ನಮಗೋಸ್ಕರ ಅವ್ರ ಕೆಲಸ ಬಿಟ್ಟು ಅವ್ರು ಕೂತಾರ. ಅವ್ರಿಗೆ ಬೆಂಬಲವಾಗಿ ಅವ್ರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ರು ಕೂಡ ನಾಳೆಗೆ ಸುಮಾರು 10,000 ಜನ ಅಫ್ಜಲ್ಪುರ ಸೇರ್ಬೇಕಪ್ಪ ಅಂದ್ರೆ ನಾವು ಮನಸ್ಸು ಮಾಡಬೇಕು. ಮನಸ್ಸಿದ್ದರ ಮಾರ್ಗ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ನೂರಾರು ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ನಾವೇನು ಪ್ರಾಣ ಕೊಡಬೇಕಾಗಿಲ್ಲ. ನಮ್ಮ ಅತ್ಯಂತ ಅಮೂಲ್ಯವಾದ ಸಮಯ ಸಂಘದ ರೈತರ ಹೋರಾಟದೇನು ನೋಡಿ ಮಾಡಕತ್ತಾರ ಈ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ಸಂಘಕ್ಕೆ ತಾವೆಲ್ಲ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಸಮಯ ಕೊಟ್ಟ ನಮಗೆ ಕಬ್ಬಿನ ರೇಟ್ ಸಿಗ್ತದ. ಒಂದ್ ವೇಳೆ ಸಮಯ ಕೊಡ್ಲಿಲ್ಲ ಅಂದ್ರ ಮತ್ತೆ ನಮಗೆ 2,700 ಹೋದ ವರ್ಷ ಕೊಟ್ರ ಮತ್ತೊಂದು ₹100 ಹೆಚ್ಚಿಗೆ ಕೊಡ್ತಾರೆ ಅಷ್ಟೇ. 3,300, 3,400, 3,500 ರೊಕ್ಕ ಬೇಕಂದ್ರ 10,000 ಮಂದಿ ಬಂದು ಸೇರ್ಬೇಕು ಅಂದ್ರೆ ಈ ಸಕ್ಸಸ್ಫುಲ್ ಆಗ್ತದ ಹೋರಾಟ. ಒಂದ್ ವೇಳೆ ನೀವು ಏನೋ ಒಂದು ಬಂದು ಫೋಟೋ ತಕೊಂಡು ಫೇಸ್ಬುಕ್ ಲೈವ್ ಮಾಡಿ, ವಾಟ್ಸ್ಆಪ್ ಮಾಡಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗಿ ಮುಗಿದಾಯ್ತು. ಅವ್ರ ಫ್ಯಾಕ್ಟರಿ ಏನಪ್ಪ ಅಂದ್ರೆ ಅಲ್ಲಿ ಆರಾಮ್ ತಲೆ ಬಿಡಿಸೋದು, ರೈತರು ತಲೆ ಬಿಡಿಸೋರು ಆರಾಮ್ ಕುಂದಿರ್ತಾರ. 4 ತಿಂಗಳು 1,000 ಕೋಟಿ ರೂಪಾಯಿ ಗಳಿಸ್ತಾರೋ. ನಾವು ಹಳ್ಳಿ 4-5 ತಿಂಗಳೊಳಗೆ ಮತ್ತೆ ಕಬ್ಬು ಬೆಳೆದವರು 2 ಲಕ್ಷ 3 ಲಕ್ಷ ರೂಪಾಯಿ ನಾವು ಸಾಲ ಮಾಡ್ಕೋತೀವಿ. ಪ್ರತಿಯೊಬ್ಬ ರೈತರಿಗೆ ವಿನಂತಿ ಮಾಡ್ತೀನಿ, ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತೀನಿ. ಇವತ್ತು ಈ ಮೊದಲನೇ ಹೋರಾಟಕ್ಕೆ ಇಷ್ಟು ಜನ ಬಂದಿದೆ. ನಾಳೆಗೆ ಪ್ರತಿಯೊಬ್ಬರು ಮನಸ್ಸು ಕೊಡ್ಬೇಕು, ಸ್ವಾಮೀಜಿ ಅವರಿಗೆ ಮಾತು ಕೊಡ್ಬೇಕು. ನಾಳೆಗೆ ನಲ್ಲೂರಿಂದ ನಾನು 4 ಮಂದಿ ಕರ್ಕೊಂಡ್ ಬರ್ತೀನಿ. ಕೈ ಎತ್ತರೆ, ಎತ್ತರಿ, ಕೈ ಎತ್ತರೆ. ಇವತ್ತು ಇರ್ಬೇಕಲ್ಲಿ ಬೆಳಗಾವಿಯೊಳಗ ಚಿನ್ನಪ್ಪ ಪೂಜಾರಿ ಅಂತೇಳಿ ಇವತ್ತು ರೈತ ಮುಖಂಡರು ಇವತ್ತು 1 ಲಕ್ಷ ಜನರಿಗೆ ಸೇರ್ಸಕತ್ತಾರ. ಅವ್ರಿನ ಜನ ಬಂದಿಲ್ಲ ಮಾಡುವಂತ ಹೋರಾಟ. ಕಬ್ಬು ಬೆಳೆಗಾರ ಬಂದರೆ ಮನಸ್ಸು ಮಾಡ್ಯಾರ. ಕಬ್ಬು ಬೆಳೆಗಾರರು ಸ್ವಯಂ ಪ್ರೇರಿತ, ಯಾವನೋ ಊಟ ಕೊಡ್ತಾನೆ, ಯಾವನೋ ರೊಟ್ಟಿ ತರ್ತಾನ, ಯಾವನೋ ನೀರಿನ ಬಟ್ಲೆ ಹಾಕ್ತಾನ. ನಮ್ಮ ರೈತರು ಮನಸ್ಸು ಮಾಡಿದ್ರೆ ಸ್ವಾಭಿಮಾನಿ. ನಾವು ರೈತ ಮಾಡಿದ್ರೆ ನಾವು 1,000 ಟನ್ 100 ಟನ್ ಬೆಳಿತದೆ. 5 ಟನ್ ಕಬ್ಬಿನ ರೊಕ್ಕ ಈ ಹೋರಾಟಕ್ಕೆ ಹಾಕ್ರಿ ಸರ್. ಒಬ್ಬೊಬ್ರು 11,000 ಕೊಡ್ರಿ, ಒಬ್ಬೊಬ್ರು 11,000 ರೈತ ಸಂಘ ಕೊಡ್ರಿ. ಹೋರಾಟ ಅತ್ಯಂತ ಯಶಸ್ವಿ ಆಗ್ತದ. ಹಿಂದೆ ಕೂತು ಏನೋ ಮಾತಾಡ್ರಿ, ಹಿಂದೆ ಕೂತು ಯಾರು ಏನೋ ಮಾತಾಡ್ತಾರ. ಹಿಂದೆ ಕೂತು ಮಾತಾಡೋರು ಹಿಂದೆ ಇರ್ತಾರ, ಯಾರು ಹಿಂದೆ ಬರಲ್ಲ. ಇವತ್ತು ನಮ್ಮ ರಾಜಕಾರಣಿಗಳು ಬರ್ತಾರೆ, ವೇದಿಕೆಗೆ ಬರ್ತಾರ, ಭಾಷಣ ಬೀತಾರ, ದೊಡ್ಡ ದೊಡ್ಡ ಭಾಷಣ ಬೀತಾರವರೆಲ್ಲ. ಹಂಗ್ ಮಾಡಿವಿ, ಹಿಂಗ್ ಮಾಡಿವಿ, ಅದು ಮಾಡಿವಿ, ಇದು ಮಾಡಿ ಅಂತೇಳಿ ಸಾವಿರಾರು ಕೋಟಿ ರೈತರಿಗೆ ದಿನಂಪ್ರತಿಗೆ ತೆಲಿ ಬೋಸ್ಕೊತ ಬಂದ್ರ ಅವನ್ನ ನಾಯಕರು ವೇದಿಕೆ ಬರ್ಬೇಕಂತೇಳಿ ವಿನಂತಿ ಕೊಡ್ತೀನಿ. ಇವತ್ತು ರೈತರ ಪರವಾಗಿರುವಂತ ಅವನ್ನ ನಾಯಕರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವೆಲ್ಲ ಸ್ವಾಗತ ಮಾಡೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಬರ್ತಾರ. ಯಾರೇ ಬಂದ ತಕ್ಷಣ ಅವ್ರ ಹಿಂದೆ ಜೈ ಅನ್ನೋದು, ಅವ್ರ ಹಿಂದೆ ಓಡೋದು ಆಡ್ಕೋಬೇಡ್ರಿ. ನಮಗೆ ಬರೋದು ಮೊದಲೇ ನಮ್ಮ ರೈತ ಮುಖಂಡರು, ನಾವು ರೈತರು ಒಗ್ಗಟ್ಟಿದ್ರೆ ಈ ಹೋರಾಟ ಯಶಸ್ವಿ ಆಯ್ತು ಅಂತೇಳಿ ನನ್ನ ಮಾತು ವಿನಂತಿಸ್ಕೊಳ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಮುಖಾಂತರ ವಿನಂತಿಸ್ಕೊಳ್ತೀನಿ. ನಾಳೆಗೆ 10,000 ಜನ ಅಫ್ಜಲ್ಪುರದಲ್ಲಿ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ನನ್ನನ್ನು ವಿನಂತಿಸ್ಕೊಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಭಾರತ್